ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. IAFನ CSAR ಡ್ರೋನ್. ನಮಸ್ಕಾರ ಸ್ನೇಹಿತರೆ, ಇಂಡಿಯನ್ ಏರ್ಫೋರ್ಸ್ಗೆ ಶೀಘ್ರದಲ್ಲೇ ಒಂದು ಅದ್ಭುತವಾದ ಹೊಸ ಅಸ್ತ್ರ ಸಿಗಲಿದೆ. ಅದು ಒಂದು ಸ್ವಾಯತ್ತ ಯುದ್ಧ ರಕ್ಷಣಾ ಡ್ರೋನ್. ಹೆಲಿಕಾಪ್ಟರ್ಗಳು ಸಹ ಹೋಗಲಾಗದ ಜಾಗಕ್ಕೆ ಇದು ನುಗ್ಗಿ ನಮ್ಮ ಪೈಲಟ್ಗಳನ್ನು ಬದುಕಿಸಿ ತರಬಲ್ಲದು. ಹೌದು, ಇದು ನಿಜ. ಹಾಗಾದರೆ ಈ ಡ್ರೋನ್ ಹೇಗಿರುತ್ತದೆ, ಏನು ಮಾಡಬಲ್ಲದು ಅಂತ ಡೀಟೇಲ್ನಲ್ಲಿ ನೋಡೋಣ ಬನ್ನಿ. ಮೊದಲು ಒಂದು ಮೂಲಭೂತ ಪ್ರಶ್ನೆ, CSAR ಅಂದರೆ ಏನು? CSAR ಅಂದರೆ ಕಾಂಬ್ಯಾಟ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ. ಯುದ್ಧ ಭೂಮಿಯಲ್ಲಿ ಅಥವಾ ಅಪಾಯದ ಪ್ರದೇಶದಲ್ಲಿ ಶತ್ರು ಅಥವಾ ಅಪಘಾತದಿಂದ ಸಿಕ್ಕಿಬಿದ್ದ ನಮ್ಮ ಪೈಲಟ್ಗಳನ್ನು, ಯೋಧರನ್ನು ಹುಡುಕಿ ರಕ್ಷಿಸಿ ತರುವ ಮಿಷನ್ ಇದು. ಆದರೆ ಈ ಕಾರ್ಯಾಚರಣೆಯಲ್ಲಿ ಮಾನವ ಸಹಿತ ಹೆಲಿಕಾಪ್ಟರ್ಗಳನ್ನು ಕಳುಹಿಸಿದರೆ ಅದನ್ನು ಚಲಾಯಿಸೋ ನಮ್ಮ ಸೈನಿಕರ ಪ್ರಾಣವು ಅಪಾಯದಲ್ಲಿ ಬೀಳುತ್ತದೆ. ಹಾಗಾದರೆ ಇನ್ನೊಬ್ಬ ಪೈಲಟನ್ನು ಉಳಿಸೋಕೆ ಮತ್ತೊಬ್ಬ ಪೈಲಟ್ನನ್ನು ಅಪಾಯಕ್ಕೆ ದೂಡೋದು ಸರಿಯೇ? ಇಲ್ಲ ಅಲ್ಲವೇ? ಅದಕ್ಕೆ ಈ ಸಮಸ್ಯೆಗೆ ಭಾರತ ಸರ್ಕಾರ ಒಂದು ಸ್ಮಾರ್ಟ್ ಪರಿಹಾರವನ್ನು ತಯಾರಿಸುತ್ತಿದೆ. ಭಾರತ ಸರ್ಕಾರ ಈಗ ಡಿಫೆನ್ಸ್ ಅಕ್ವಿಸಿಷನ್ ಪ್ರೊಸೀಜರ್ 2020 ಅಡಿಯಲ್ಲಿ ಒಂದು ಸ್ವದೇಶಿ ಇಂಡಿಜಿನಸ್ ಅಂದರೆ CSAR ಡ್ರೋನ್ ಅಭಿವೃದ್ಧಿ ಮಾಡಲು ತೀರ್ಮಾನಿಸಿದೆ. ಈ ಪ್ರಾಜೆಕ್ಟ್ಗೆ ಈಗಾಗಲೇ ಅಪ್ರೂವ್ಡ್ ಇನ್ ಪ್ರಿನ್ಸಿಪಲ್ ಅಂತ ಒಪ್ಪಿಗೆ ಸಿಕ್ಕಿದೆ ಎಂದು ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಇದು ಇನ್ನೂ ಕೇವಲ ಕಾಗದದ ಮೇಲಿನ ಯೋಜನೆಯಲ್ಲ, ಕಾರ್ಯರೂಪಕ್ಕೆ ಬರುವ ಹಾದಿಯಲ್ಲಿದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಡ್ರೋನ್ ಏನೆಲ್ಲ ಮಾಡಬಲ್ಲದು? ಮೊದಲನೆಯದಾಗಿ, ಇದು ರನ್ವೇ ಇಂಡಿಪೆಂಡೆಂಟ್ UAV. ಅಂದರೆ ಇದಕ್ಕೆ ಏರ್ಪೋರ್ಟ್ ಬೇಡ, ರನ್ವೇ ಬೇಡ. ಯಾವುದೇ ತೆರೆದ ಜಾಗದಿಂದ ಅಷ್ಟೇ ಏಕೆ, ತಯಾರಿಸಿದ ಕಚ್ಚಾ ಮೇಲ್ಮೈಗಳಿಂದಲೂ ಇದು ಟೇಕ್ ಆಫ್ ಮಾಡಿ ಲ್ಯಾಂಡ್ ಮಾಡಬಲ್ಲದು. ಎರಡನೆಯದಾಗಿ, ಇದರ ಆಪರೇಟಿಂಗ್ ಆಲ್ಟಿಟ್ಯೂಡ್ ನೋಡಿ. ಸಮುದ್ರ ಮಟ್ಟದಿಂದ ಹಿಡಿದು 16,000 ಅಡಿ ಎತ್ತರದವರೆಗೆ ಕಾರ್ಯನಿರ್ವಹಿಸಬೇಕು. ಅಗತ್ಯ ಬಿದ್ದಲ್ಲಿ 20,000 ಅಡಿಗೂ ಹೋಗಬೇಕು. ಸ್ನೇಹಿತರೆ, ಇದು ಸಿಯಾಚಿನ್, ಲಡಾಖ್, ಅರುಣಾಚಲ್ ಪ್ರದೇಶದ ಬೆಟ್ಟ ಪ್ರದೇಶಗಳಲ್ಲೂ ಕೆಲಸ ಮಾಡಬೇಕು ಅಂತ ಅರ್ಥ. ಹೆಲಿಕಾಪ್ಟರ್ ಹೋಗಲಾಗದ ಕಡೆ ಇದು ಹೋಗಬೇಕು. ಮೂರನೆಯದಾಗಿ, ಆಪರೇಷನಲ್ ರೇಂಜ್. ಕನಿಷ್ಠ 200 ಕಿಲೋಮೀಟರ್ ತ್ರಿಜ್ಯದ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಮತ್ತು ಅಲ್ಲಿ ಹೋದ ಮೇಲೆ ಕನಿಷ್ಠ 45 ನಿಮಿಷ ಲಾಯ್ಟರ್ ಟೈಮ್ ಅಂದರೆ ಹಾರಾಡುತ್ತಾ ಶೋಧ ನಡೆಸುವ ಸಾಮರ್ಥ್ಯ ಇರಬೇಕು. ನಾಲ್ಕನೆಯದಾಗಿ, ಪೇಲೋಡ್ ಕೆಪಾಸಿಟಿ. ಇದು ಕನಿಷ್ಠ 400 kg ಭಾರವನ್ನು ಹೊರಬೇಕು. ಅಂದರೆ 4 ಮಂದಿ ವ್ಯಕ್ತಿಗಳನ್ನು ಸ್ಟ್ರೆಚ್ಚರ್ಗಳ ಸಮೇತ ಕರೆದೊಯ್ಯಬೇಕು. ಗಾಯಾಳುಗಳನ್ನು ಸ್ಥಳದಿಂದ ಹೊರತೆಗೆಯಲು ಇದು ಸಾಕು. ಇನ್ನು ಈ ಡ್ರೋನ್ನ ಟೆಕ್ನಾಲಜಿ ಬಗ್ಗೆ ಮಾತನಾಡೋಣ. ಇದು ನಿಜವಾಗಿಯೂ ಮಿಂಚುತ್ತದೆ. ಈ ಡ್ರೋನ್ ಸಂಪೂರ್ಣ ಆಟೋನಾಮಸ್ ಆಗಿರಬೇಕು. ಆಟೋನಾಮಸ್ ಟೇಕ್ ಆಫ್, ನ್ಯಾವಿಗೇಷನ್ ಮತ್ತು ಲ್ಯಾಂಡಿಂಗ್ ಎಲ್ಲವೂ ತಾನಾಗಿಯೇ ಆಗಬೇಕು, ಮಾನವ ಪೈಲಟ್ ಇಲ್ಲದೆ. ಇದಕ್ಕಿಂತ ಮುಖ್ಯ ವಿಷಯ ಏನಂದರೆ, ಈ ಡ್ರೋನ್ ಎಮರ್ಜೆನ್ಸಿ ಲೊಕೇಟರ್ ಟ್ರಾನ್ಸ್ಮಿಟರ್ ಅಂದರೆ ELT ಸಿಗ್ನಲ್ ಬಳಸಿ ಸಿಕ್ಕಿಬಿದ್ದ ಪೈಲಟನ್ನು ತಾನೇ ಹುಡುಕಿ ಅಲ್ಲಿ ಲ್ಯಾಂಡ್ ಮಾಡಿ ರಕ್ಷಿಸುತ್ತದೆ. ಒಬ್ಬ ಮಾನವನು ಮಧ್ಯೆ ಬರದೆ ಇಡೀ ರಕ್ಷಣಾ ಕಾರ್ಯ ಮುಗಿಯುತ್ತದೆ. ಇದು ನಿಜಕ್ಕೂ ಅದ್ಭುತ ಅಲ್ಲವೇ? ಇನ್ನೊಂದು ವಿಶೇಷ ಏನಂದರೆ, GPS ಸಿಗ್ನಲ್ ಇಲ್ಲದಿದ್ದರೂ ಇದು ಕೆಲಸ ಮಾಡಬೇಕು. GNSS ಸಿಗ್ನಲ್ಗಳನ್ನು ಯುದ್ಧದ ಸಮಯದಲ್ಲಿ ಶತ್ರು ಜಾಮ್ ಮಾಡಬಹುದು. ಆ ಪರಿಸ್ಥಿತಿಯಲ್ಲೂ ಈ ಡ್ರೋನ್ ತನ್ನ ಮಿಷನ್ ಮಾಡಲು ಸಮರ್ಥವಾಗಿರಬೇಕು. ಇದು ಬರೀ ರಕ್ಷಣಾ ಕಾರ್ಯ ಮಾತ್ರ ಮಾಡೋ ಡ್ರೋನ್ ಅಲ್ಲ, ಇದು ಲಾಜಿಸ್ಟಿಕ್ ಪ್ಲಾಟ್ಫಾರ್ಮ್ ಕೂಡ. ಸ್ನೇಹಿತರೆ, ಲಡಾಖ್ನ ಸಿಯಾಚಿನ್ನಂತಹ ಹಿಮಾವೃತ ಪ್ರದೇಶಗಳಲ್ಲಿ ನಮ್ಮ ಯೋಧರಿಗೆ ಆಹಾರ, ಔಷಧ, ಮದ್ದುಗುಂಡು ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತಾ?
ಹೆಲಿಕಾಪ್ಟರ್ಗಳು ಹವಾಮಾನ ಸಮಸ್ಯೆ, ಎತ್ತರ ಮತ್ತು ಇತರ ತಾಂತ್ರಿಕ ಅಡಚಣೆಗಳಿಂದ ಅಲ್ಲಿ ಹೋಗಲಾಗದ ಸ್ಥಿತಿ ಎದುರಾಗುತ್ತದೆ. ಆ ಜಾಗಗಳಿಗೆ ಈ CSAR ಡ್ರೋನ್ ಸರಕು ತಲುಪಿಸಬಲ್ಲದು. ಒಂದೇ ಡ್ರೋನ್ 2 ಕೆಲಸ. ಈ ಪ್ರಾಜೆಕ್ಟ್ ಮೇಕ್ 1 ಕೆಟಗರಿಯ ಅಡಿಯಲ್ಲಿ ಬರುತ್ತದೆ. ಇದರ ಅರ್ಥ ಏನೆಂದರೆ ಅಭಿವೃದ್ಧಿ ವೆಚ್ಚದ 70% ಸರ್ಕಾರ ಭರಿಸುತ್ತದೆ. ಉಳಿದ 30% ಮಾತ್ರ ಕಂಪನಿ ಹಾಕಬೇಕು. ಅಭಿವೃದ್ಧಿ ಯಶಸ್ವಿಯಾದ ನಂತರ ಖರೀದಿ ಬೈ ಇಂಡಿಯನ್ IDDM ರೂಟ್ನಲ್ಲಿ ನಡೆಯುತ್ತದೆ. ಅಂದರೆ ವಸ್ತು, ಕಾಂಪೊನೆಂಟ್, ಸಾಫ್ಟ್ವೇರ್ ಎಲ್ಲದರಲ್ಲೂ ಕನಿಷ್ಠ 50% ಸ್ವದೇಶಿ ವಿಷಯ ಇರಬೇಕು. ಇದು ನಿಜವಾಗಿಯೂ ಆತ್ಮನಿರ್ಭರ ಭಾರತದ ಭಾಗ. ಸ್ನೇಹಿತರೆ, ಈ ಯೋಜನೆಯು ಯಶಸ್ವಿಯಾದರೆ ಭಾರತ, ಅಮೆರಿಕ, ರಷ್ಯಾ ಮತ್ತು ಇಸ್ರೇಲ್ನಂಥ ಕೆಲವೇ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲುತ್ತದೆ. ಸ್ವಾಯತ್ತ CSAR ಸಾಮರ್ಥ್ಯ ಹೊಂದಿದ ದೇಶಗಳ ಸಾಲಿನಲ್ಲಿ ನಮ್ಮ DRDO ಮತ್ತು ಭಾರತೀಯ ಖಾಸಗಿ ರಕ್ಷಣಾ ಕ್ಷೇತ್ರ ಈ ಸವಾಲನ್ನು ಎದುರಿಸಲು ಸಿದ್ಧವಾಗಿದೆ. ಈ ಡ್ರೋನ್ ಒಮ್ಮೆ ಸಕ್ರಿಯವಾದರೆ ನಮ್ಮ ಪೈಲಟ್ಗಳ ಜೀವ ರಕ್ಷಿಸಲು, ಗಡಿ ಪ್ರದೇಶಗಳಲ್ಲಿ ಯೋಧರ ಸೇವೆ ಮಾಡಲು ಒಂದು ಶಕ್ತಿಶಾಲಿ ಆಯ್ಕೆ ಸಿಗುತ್ತದೆ. ಭಾರತದ ಮಿಲಿಟರಿ ಟೆಕ್ನಾಲಜಿಯಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಬರೆಯಲು ತಯಾರಾಗುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.